ಹಾಯ್ ಹಲೋ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತು ಏನು ಸೆಂಟ್ ಜೋಸೆಫ್ ಸ್ಕೂಲು ಮತ್ತು ಎನ್ ಜೆ ಹಾಸ್ಪಿಟಲ್ ಆಚಾರ್ಯ ವಿದ್ಯಾಪೀಠ ಹಿಂಭಾಗ ನಿತ್ಯಾನಂದ ಸಾಗರ ಬಡಾವಣೆ ಅಂತ ಇದೆ. ಇದು ಕೂಡ ಅಪ್ರೂವ್ಡು ಮತ್ತು 40 ಫೀಟ್ ರೋಡು. ಇಲ್ಲಿ ಆಲ್ರೆಡಿ ಒಂದು 3-4 ಮನೆಗಳಾಗಿದೆ. 40 ಅಡಿ ರೋಡಲ್ಲಿ ಈಸ್ಟ್ನಲ್ಲಿರುವಂಥ ಒಂದು ಮನೆ ಮಾರಾಟಕ್ಕಿದೆ. ಇದು ಕೆಳಗಡೆ 2 ಬೆಡ್ರೂಮು, ಮೇಲ್ಗಡೆ 1 ಬೆಡ್ರೂಮು, ಒಂದು ಅಟ್ಯಾಚ್ ಬಾತ್ರೂಮು ಮತ್ತು ಒಂದು ಅಡುಗೆ ಮನೆ ಇರುವಂಥ ಒಂದು ಸುಸಜ್ಜಿತವಾಗಿ ಕಟ್ಟಡ ಮಾಡಿರುವಂಥ ಒಂದು ಮನೆ. ಬನ್ನಿ ಇದ್ರ ಬಗ್ಗೆ ಒಳಗಡೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಇದು ಇಂಡಿವಿಜುವಲ್ ಬೋರ್. ಇದು ಸುಮಾರು ಒಂದು 120 ಅಡಿಗೆ ಇದು ನೀರು ಬಂತು. ಇದು ತುಂಬ ಒಂದು 2 ಇಂಚ್ ನೀರು ಬಂದಿದೆ. ಇದು ಮನೆಗೆ ಸಾಕಾಗುತ್ತೆ. ಮತ್ತು ಇದು ಸಂಪು, ಒಂದು 5000 ಲೀಟ್ರ್ ಇದೆ ಅಂತ ಒಂದು ಸಂಪು. ಮತ್ತು ಇದು ವುಡ್ಡಲ್ಲಿ ಮಾಡಿರುವಂಥ ನಂಬರ್ 1 ವುಡ್ಡಲ್ಲಿ ಮಾಡಿರುವಂಥ ಒಂದು ಟೀಕ್ ಮಾಡಿರುವಂಥ ನೋಡಿ. ಸುಮಾರು ಇದು 10x6 ಮಾಡುವಂಥ ದಪ್ಪ ನೋಡಿ, ಎಷ್ಟು ದಪ್ಪ ಇದೆ. ಇದು ಈ ಥರ ಯಾರೂ ಮಾಡಲ್ಲ ಮಾರಾಟದ ಮನೆಗೆ, ಬಟ್ ಇದು ನಮ್ಮ ಸ್ವಂತ ಮನೆಗೆ ಅಂತ ಕಟ್ಸಿರೋ ರೀತಿ ಮಾಡಿದ್ದೀವಿ. ಮತ್ತು ಇದು ಗಾರ್ವಿಂಗ್, ಇದು ಒಂದು ಗಣಪತಿ ಮತ್ತು ಕಳಸ ಮನೆಗೆ ಒಂದು ಒಳ್ಳೆಯದಾಗಿ ಒಂದು ದೃಷ್ಟಿಯಿಂದ ಇದನ್ನು ಮಾಡಿದ್ದೀವಿ. ಮತ್ತು ಇದು UPS ಪಾಯಿಂಟು, ಇದಕ್ಕೂ ಸಹ ಒಂದು ಫರ್ನಿಚರ್ಸ್ ಮಾಡಿಸಿದ್ದೀವಿ. ಟೈಲ್ಸು, ವೆಟ್ರಿಫೈಡ್ ಟೈಲ್ಸು, ಮತ್ತು ಟಿ ವಿ ಕ್ಯಾಬಿನ್ ಮತ್ತು ಇದೆಲ್ಲ ನಂಬರ್ 1 ಬೇವರ್ ಮಾಡಿರುವಂಥ ಒಂದು ಕಿಟಕಿ. ಗಾಳಿ ಬೆಳಕು ಚೆನ್ನಾಗಿರಲಿ ಅಂತ 7 ಅಡಿ ಹೈಟಲ್ಲಿ ಕೊಟ್ಟಿರುವಂಥ ಕಿಟಕಿ. ಮತ್ತು ನೋಡಿ, ಇದೆಲ್ಲ ಬೇರೆಯವರು ಫಾಲ್ ಸೀಲಿಂಗಲ್ಲಿ ಮಾಡ್ತಾರೆ, ಅಂದರೆ POPಲಿ. ಬಟ್ ನಾವು ಇದನ್ನು ಗಾರೆಯಲ್ಲೇ ಮಾಡಿಸಿರುವಂಥ ಒಂದು ಕೆಲಸ. ಯಾಕೆಂದರೆ ಇದು ಪರ್ಮನೆಂಟ್ ಆಗಿರಲಿ, ಲೈಫ್ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಗಾರೆಯಲ್ಲೇ ಮಾಡಿಸಿದ್ದೀವಿ. ಬನ್ನಿ, ಇದು ಅಡುಗೆ ಮನೆ. ಇದು ಅಡುಗೆ ಮನೆ ನೋಡಿ. ಇದಕ್ಕೆ ಎಂಟ್ರೆನ್ಸು ಮತ್ತು 30-40 ಯಾರು ಸಹ ಒಂದು ಡೈನಿಂಗಲ್ಲಿ ಬರೋ ರೀತಿ ಮಾಡಲ್ಲ. ಬಟ್ ನಾವು ಪ್ಲಾನಲ್ಲಿ ಮಾಡಿ ಡೈನಿಂಗ್ 4 ಜನ ಕೂತ್ಕೊಂಡು ಊಟ ಮಾಡ್ಬೋದು, ಆ ರೀತಿ ಡೈನಿಂಗ್ ಆಗಿದೆ. ಇದು ಹ್ಯಾಂಡ್ ವಾಶು. ಮತ್ತು ಇದು ಇಟಲಿ ಕಿಚನ್ನು ನೋಡಿ, ಎಲ್ಲ ಸಾಫ್ಟು. ಇದು ನಿಮಗೆ ಪ್ಲೇಟ್ಗಳು, ಪಾತ್ರೆಗಳನ್ನ ಇಟ್ಕೊಳ್ಳೋದಕ್ಕೆ ಸಾಫ್ಟಾಗಿದೆ. ಮತ್ತು ಇದು ಪ್ಲೇಟ್ ಇಡೋದಕ್ಕೆ ಒಂದು ಮಾಡಿಸಿರೋಂಥ ಒಂದು ಇದು. ಮತ್ತು ಇದು ಪಾತ್ರೆಗಳು, ಇದು ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೊಳ್ಳೋದಕ್ಕೆ. ಮತ್ತು ಇದು ಕಾರ್ನರ್, ಏನಾದರೂ ನಿಮಗೆ ಐಟಮ್ಸ್ಗಳು ಇಟ್ಕೊಳ್ಳೋದಕ್ಕೆ ಕಾರ್ನರು. ಮತ್ತು ಇದು ಆಯಿಲ್ಸ್ ಏನು ಬರುತ್ತೆ, ಅಡುಗೆ ಮನೆ ಆಯಿಲ್ಸ್, ಅದನ್ನ ಇಟ್ಕೊಳ್ಳೋದಕ್ಕೆ ಇದು ಮಾಡಿಸಿರೋಂಥ ಒಂದು ಕ್ಯಾಬಿನು ನೋಡಿ. ಇಲ್ಲಿ ನಿಮ್ಮ ದಿನಸಿ ಧಾನ್ಯಗಳೆಲ್ಲ ಇಲ್ಲಿ ಇಟ್ಕೋಬೋದು. ಮತ್ತು ಇದು ಚಿಮಣಿ ಹಾಕ್ಸಿದ್ದೀವಿ. ಮತ್ತು ಇದು ಹ್ಯಾಂಡ್ ವಾಶ್, ಪಾತ್ರೆ ತೊಳೆಯೋದಕ್ಕೆ ಎಲ್ಲ. ಮತ್ತು ಇದು ವುಡ್ ಫ್ರಿಜ್, ಅಂದರೆ ನೀವು ದಿನಸಿ ಧಾನ್ಯಗಳನ್ನ ಇಲ್ಲಿ ಇಟ್ಕೋಬೋದು. ವುಡ್ ಫ್ರಿಜ್ ಇದು. ಮತ್ತು ಫ್ರಿಜ್ಜಲ್ಲಿದೆ, ಫ್ರಿಜ್ಗೆ ಇಟ್ಕೋಬೋದು. ಇದಕ್ಕೂ ಸಹ ಎಣ್ಣೆ ಜಿಡ್ಡೆ ಆಗಲಿ ಏನೇ ಆಗಲಿ ಆಗೋದು ಅಂತ ಅಂದ್ಬಿಟ್ಟು ಟೈಲ್ಸ್ ಹಾಕಿದ್ದೀವಿ. ಮತ್ತು ಇದಕ್ಕೆ ಫ್ಯಾನು. ಇದು ರೂಮ್, ಇದು ರೂಮ್. ಇದಕ್ಕೆ ರೂಮ್ಗೆ ಸ್ಲೈಡಿಂಗ್ ಡೋರ್ ಮಾಡಿರುವಂಥ ಒಂದು ನೋಡಿ. ಇದಕ್ಕೆ ಎದ್ದ ತಕ್ಷಣ ಕನ್ನಡಿ ನೋಡ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದಕ್ಕೆ ಮಿರರ್ ಎಲ್ಲ ಒಳಗಡೆ ಹಾಕ್ಸಿದ್ದೀವಿ. ಇದು ಮಿರರ್, ಇದು ಒಂದು ಹೊಸದಾಗಿ ಮಾಡಿರೋಂಥ ಒಂದು ಇದು. ಮತ್ತು ರೂಮು, ಇದು ಐರನ್ ಮಾಡೋದಕ್ಕೆ ಮತ್ತು ಮಕ್ಕಳು ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದಕ್ಕೆ ಇದೊಂದು ಮಾಡಿಸಿದ್ದೀವಿ ಎಕ್ಸ್ಟ್ರಾ ಇದು. ಮತ್ತು ಇದು ಎಕ್ಸ್ಟ್ರಾ ಸಾಮಾನು ಇಟ್ಕೊಳ್ಳೋದಕ್ಕೆ ಕ್ಯಾಬಿನು. ನೋಡಿ, ಇದು ದೇವ್ರ ಮನೆ. ಇದು ದೇವ್ರ ಮನೆ ಒಂದು 4x4 ಇದೆ. ಇಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ಇದು ನಾರ್ತ್ ಇದೆ, ಮೇನ್ ಡೋರ್ ಈಸ್ಟ್ ಇದೆ, ಒಂದು ಆಪೋಸಿಟು. ಇದಕ್ಕೆ ಗ್ಲಾಸ್ ಫಿಟ್ಟಿಂಗು. ಮತ್ತು ಇದೆಲ್ಲ ವುಡ್ಡಲ್ಲೇ ಟೀಕಲ್ಲಿ ಮಾಡಿರೋಂಥ ಒಂದು ಇದು ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಒಂದು ಉದ್ದೇಶಕ್ಕೆ. ಇದು ಹ್ಯಾಂಡ್ ವಾಶು. ಇದು ಅಟ್ಯಾಚ್ ಬಾತ್ರೂಮ್. ಈ ರೂಮ್ಗೆ ಇದು ಅಟ್ಯಾಚ್ ಬಾತ್ರೂಮ್. ಇದು ರೂಮ್ಗೆ ಎದ್ಮೇಲೆ ನಾವು ಫೆಸಿಲಿಟಿ ಆಗ್ಬೋದು.
ಇಲ್ಲಿ ನೀವು ಮನೆ ಬೆಡ್ಶೀಟ್ಸ್ಗಳು ಇಲ್ಲ ಪಿಲ್ಲು ಏನಾದರೂ ಒಳಗಡೆ ಇಟ್ಕೋಬೋದು. ಇದಕ್ಕೂ ಸಹ ನೋಡಿ, ಒಂದು ಕಮೋಡ್ ಆಗ್ಬೋದು, ಒಂದು ನಲ್ಲಿದು ಇದಾಗ್ಬೋದು, ಇವೆಲ್ಲ ಒಳ್ಳೆ ಹಾಕ್ಸಿದೀವಿ. ಮತ್ತೆ ಮೇಲ್ಗಡೆ ಒಂದು ಇದೆ, ಅದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ನೋಡಿ, ಇಲ್ಲೂ ಸಹ ನೀವೇನಾದ್ರು ಚಾರ್ಜರ್ ಗಾಡಿ ತಗೊಳ್ತೀನಿ ಅಂದರೆ ಇದಕ್ಕೊಂದು ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಏಕೆಂದರೆ ಇವತ್ತಿನ ಕಾಲದಲ್ಲಿ ಚಾರ್ಜರ್ ಬೈಕ್ ಚಾರ್ಜರ್ ಎಲ್ಲ ಬೇಕಾಗುತ್ತೆ. ಇದು ಗ್ಯಾಸು ನಿಮಗೆ ಒಳಗಡೆ ಮನೆ ಒಳಗಡೆ ಇಟ್ಕೊಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಗ್ಯಾಸ್ ಪಾಯಿಂಟ್ ಇದು. ಈ ಗ್ಯಾಸ್ ಸಿಲಿಂಡರ್ ಇಡ್ಬೋದು. ಮತ್ತು ಮೀಟರ್ ಬಾಕ್ಸ್ ನಾವು ಇದು ನಿಂತ್ಕೊಟ್ಟಿದ್ದೀವಿ. ಇದಕ್ಕೆ ಮಳೆ ನೀರು ಬರಬಾರ್ದು ಅಂತ ಅಂದ್ಬಿಟ್ಟು ಇದು ಕಬ್ಬಿಣದಲ್ಲಿ ಮಾಡಿಸಿರೋ ಅಂಥ ಒಂದು ಇದು. ಸ್ಟೇರ್ ಕೇಸ್ ವಿಶಾಲವಾಗಿದೆ, 3 ಅಡಿ ಇದೆ ಸ್ಟೇರ್ ಕೇಸ್ ಇದು. ಒಳ್ಳೆ ವ್ಯೂ ಪಾಯಿಂಟ್ ಆಗಿದೆ ಇದು. ಏಕೆಂದರೆ ಎಲ್ಲಿ ನಿಂತ್ಕೊಂಡ್ರು ಒಳ್ಳೆ ವ್ಯೂ ಥರ ಕಾಣಿಸ್ತದೆ. ಒಂದು ಹಾಸ್ಪಿಟಲು, ಆಚಾರ್ಯ ವಿದ್ಯಾಕುಲ, ಸೆಂಟ್ ಜೋಸೆಫ್ ಸ್ಕೂಲು ಎಲ್ಲ ವ್ಯೂ ಆಗಿ ಕಾಣಿಸುತ್ತೆ. ಅತಿ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಮೂಲಭೂತ ಸೌಕರ್ಯಗಳು. ಇಲ್ಲಿ ಎಲ್ಲ ಥರದ ಮೂಲಭೂತ ಸೌಕರ್ಯಗಳಿದೆ. ನೋಡಿ, ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಅನ್ನೋದಕ್ಕೆ ಉದಾಹರಣೆಯಾಗಿ ನೋಡಿ, ಇಲ್ಲೊಂದು ಪಿಲ್ಲರು, ಇಲ್ಲೊಂದಿದೆ. ಮತ್ತು ಗೋಡೆಗಳೆಲ್ಲ ಸೇರ್ಕೊಂಡಿದೆ. ಸುಮಾರು 14 ಪಿಲ್ಲರ್ ಹಾಕಿ ಮಾಡಿರೋಂಥ ಒಂದು ಮನೆ, ನಿರ್ಮಾಣ ಮಾಡಿರೋಂಥ ಮನೆ.